ಶಿಲ್ಪ ನೋಡ್ರಿ, ಇದು ವಿಷ್ಣು. ವಿಷ್ಣು ಏನಪ್ಪ ಅಂತಂದ್ರೆ ಇದ್ರ ಮೇಲೆ ಮಕ್ಕಳು ನಾನು ಆದಿಶೇಷನ ಮೇಲೆ ಸುತ್ತ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಕತ್ತಾರ. ಇಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಏನಪ್ಪ ಅಂದ್ರೆ ಭಗವದ್ಗೀತೆ ಮಹಾಭಾರತದ ಬೋಧನೆ ಮಾಡಕತ್ತಾನೆ. ವಿಷ್ಣುವಿನ ಅವತಾರನೇ ಕೃಷ್ಣ ಅಲ್ಲ. ಮತ್ತೆ ಇಲ್ಲಿ ಕೃಷ್ಣ ಇಲ್ಲಿ ಏನು ಹೊಂಟಿರ್ತಾನಲ್ಲ, ಇಲ್ಲಿ ಅರ್ಜುನ ಆಯ್ತಾ, ಈತ ಕೃಷ್ಣ ಸಾರಥಿಯನ್ನು ಕಾಣಕತ್ತದ. ಇಲ್ಲಿ ಇದು ಹೋಗ್ತಾ ಇರೋದು ಯುದ್ಧಕ್ಕೆ. ಆವಾಗ ರಥದ ಕುಂತಿರ್ತಕ್ಕಂಥ ಅರ್ಜುನನಿಗೆ ಶ್ರೀಕೃಷ್ಣ ಏನು ಮಾಡ್ತಾನಪ್ಪ ಅಂದ್ರೆ ಭಗವದ್ಗೀತೆಯನ್ನು ಬೋಧಿಸ್ತಾನೆ. ಈ ಚಿತ್ರ ಇಲ್ಲಿ ಇಲ್ಲಿ ಮೇಲಿರ್ತಕ್ಕಂಥದ್ದು ಅದು ಮಹಾಭಾರತದ ಯುದ್ಧ ಸನ್ನಿವೇಶಗಳೇ ಅವ. ಇಲ್ಲಿ ಮೇಲಿರ್ತಕ್ಕಂಥದ್ದನ್ನು ಮಹಾಭಾರತ ಯುದ್ಧ ಸನ್ನಿವೇಶಗಳೇ. ಇಲ್ಲೇ ಅದಲ್ಲ ರಥದ ಚಿತ್ರಣ. ಇದು ಇಲ್ಲಿನೂ ಕೂಡ ಯುದ್ಧದ ಸನ್ನಿವೇಶ ಅದ ನೋಡ್ರಿ. ಇಲ್ಲಿ ಪಾಂಡವರು, ಇಲ್ಲಿ ನೋಡ್ರಿ, ಇಲ್ಲಿ ಪಾಂಡವರು ನೋಡ್ರಿ. 1 2 3 4 5 5 ಮಂದಿ ಪಾಂಡವ್ರದ ಚಿತ್ರಣ ಅದ. ಇಲ್ಲಿ ಪಾಂಡವರುಗಳು 1 2 3 4 5 ಇಲ್ಲಿ ಯುದ್ಧದ ಸನ್ನಿವೇಶ ನೋಡ್ರಿ. ಈ ಕಡೆ ಬರ್ರಿ, ಇಲ್ಲಿ ಯುದ್ಧದ ಸನ್ನಿವೇಶ ನೋಡ್ರಿ. ಈ ಕಡೆ ಈ ಸೈಡ್ ಬರ್ರಿ. ಇಲ್ಲಿ ಮಹಾಭಾರತದ ಯುದ್ಧ ನಡೆದದು. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಯಾವ ಆ ಕಾಲದಾಗ ಯಾವ ರೀತಿ ಯುದ್ಧಗಳು ಮಾಡ್ತಿದ್ರು ಅಂದ್ರೆ ರಥದಿಂದ ರಥಕ್ಕೆ ಕೇಳ್ರಿ. ಈ ಸೈನಿಕರು ಯಾವ ರೀತಿ ಕುದುರೆ ಆನೆ ಕಾಲಾಳುಗಳ ಮೂಲಕ ಯಾವ ರೀತಿ ಯುದ್ಧ ಮಾಡ್ತಾರೆ ಅಂತಕ್ಕಂಥ ಭಿತ್ತಿ ಚಿತ್ರ ಅದು ನೋಡ್ರಿ. ಎಷ್ಟು ಮಾಡ್ಯಾರ ಮಾಡಿದ್ದು. ಇಲ್ಲಿ ಲಕ್ಷ್ಮಣ ಶೂರ್ಪನಖಿ ಮೂಗು ಕೊಯ್ಲಕತ್ತ ಕಾಣಕತ್ತದ. ಲಕ್ಷ್ಮಣ ಶೂರ್ಪನಖಿನ ಮೂಗು ಕೊಯ್ತಾನ. ಮುಂದೆ ರಾವಣರ ಯುದ್ಧಗಳಾಗ್ತವ. ಸುಗ್ರೀವ ಹೆಲ್ಪ್ ಮಾಡ್ತಾನ. ಇಲ್ಲಿ ಯುದ್ಧಗಳಾಗ್ತದ. ನೆಕ್ಸ್ಟ್ ಮಾರೀಚ ಅಂತ ಬರ್ತಾನ ರಾಮಾಯಣದಾಗ. ಮಾರೀಚ ಯಾವ ರೂಪದಾಗ ಬರ್ತಾನೆ ಅಂದ್ರೆ ಜಿಂಕೆ ರೂಪದಾಗ. ಮಾಯಾ ಜಿಂಕೆ ಕೇಳಿದಾರ, ಮಾಯಾ ಜಿಂಕೆ. ಆ ಮಾಯಾ ಜಿಂಕೆದಾಗ ಬರೋಣ ಹುಡುಕಕ್ಕೆ ಹೋಗ್ತಾರೆ. ಅವಾಗ ಏನಪ್ಪ ಅಂತಂದ್ರೆ ಮಾರೀಚ ಸೀತೆಗೆ ಮೋಸ ಆಗ್ತದಲ್ಲಿ ಕಾಡ್ದಾಗ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ರಾವಣರ ಯುದ್ಧ ಆಗಿ ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಸೀತೆಗೆ ಕರ್ಕೊಂಡು ಬರ್ತಾನೆ. ರಾಮಾಯಣದ ಚಿತ್ರ ಇಲ್ಲಿಂದ ಇರ್ತಾನೆ ನೋಡ್ರಿ. ಮ್ಯಾಲಿಂದ ಹಿಡಿದು ಕೆಳಗಿಂತನ ರಾಮಾಯಣದಾಗ ಯಾವ ರೀತಿ ಶೂರ್ಪನಖಿನ ಮೂಗು ಕೊಯ್ದ, ಇಲ್ಲಿ ಮರೀಚ ಯಾವ ರೀತಿ ಮೋಸ ಮಾಡಿದ, ರಾವಣರ ಯುದ್ಧ, ಕೊನೆಗೆ ಸುಖ ಅಂತ. ಇದು ರಾಮಾಯಣದ ಶಿಲ್ಪ ಮ್ಯಾಲಿಂದ ಕೆಳಗ್ತಾನೆ. ಓಕೆ, ಇಲ್ಲಿ ಕೇಳ್ರಿ. ಇದು ಸಮುದ್ರ, ಇದು ಇಲ್ಲ ಸಮುದ್ರ ಮಂಥನವನ್ನು ಮಾಡಿ ಏನಪ್ಪ ಅಂತಂದ್ರೆ ಅಮೃತವನ್ನು ತಗೊಳ್ತಾರಲ್ಲ ಅದ್ರ ಚಿತ್ರ. ಒಂದು ಕಡೆಗೆ ದೇವರುಗಳು, ಒಂದು ಕಡೆಗೆ ರಾಕ್ಷಸರು. ಹಗ್ಗವನ್ನ ಇದು ವಾಸುಕಿ ಅಂದ್ರೆ ನಾಗರ ದೊಡ್ಡ ರಾಜ, ಆತನನ್ನೇ ಹಗ್ಗ ಮಾಡ್ಕೊಂಡು ಕುಡುಗೋಲು ಮಾಡಿ ಕಡಿತಾರ. ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಅಮೃತ ಏನಪ್ಪ ಅಂದ್ರೆ ಬರ್ತದ. ಅದನ್ನೇನಪ್ಪ ಅಂತಂದ್ರೆ ಇಬ್ಬರು ಹಂಚ್ಕೋ ಟೈಮ್ದಾಗ ಮೋಹಿನಿ ವೇಷ ತಾಳ್ತಾನೆ ವಿಷ್ಣು. ಮೋಹಿನಿ ವೇಷ ತಾಳಿ ಅದನ್ನ ಯಾವ ದೇವರಿಗೆ, ದಟ್ ಮೀನ್ಸ್ ದೇವತಾ ಮನುಷ್ಯರಿಗೆ ಕೊಡ್ತಾನೆ, ದಾನವರಿಗೆ ಅದರಿಂದ ಹಿನ್ನಡೆ ಆಗ್ತದೆ, ಅದರಿಂದ ಲೋಕ ಉಳಿತದೆ. ಸೊ ಇದು ಆ ಕತೆ. ಇಲ್ಲೇ ಅದಲ್ಲ ಇದು. ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಆದಿತ್ಯ, ಸೂರ್ಯನ ಫ್ಯಾಮಿಲಿ ಇದು. ಇಲ್ಲಿ ಆದಿತ್ಯ ಏನಪ್ಪ ಅಂದ್ರೆ 7 ಕುದುರೆಗಳ ಚಕ್ರದಾಗ ಹೋಗ್ತಾನೆ ಗೊತ್ತದಲ್ಲ. ಸೂರ್ಯನದ 7 ಚಕ್ರಗಳ ರಥ ಇರ್ತದಾಗ ಹೌದಾ. ಇಲ್ಲಿರ್ತಕ್ಕಂಥದ್ದು ಸೈಡಿಗೆ ಕುದುರೆಗಳು. ಈ ಕಡೆ ಏನಪ್ಪ ಅಂತಂದ್ರೆ ಅವ್ರ ಫ್ಯಾಮಿಲಿ, ಆ ಸೂರ್ಯನ 2 ಹೆಂಡ್ತಿಯರು. ಇಲ್ಲಿ ಛಾಯಾ, ಈ ಕಡೆ ನಾವೇನು ಹಗಲು ಸಾಯಂಕಾಲ ಮತ್ತು ಹಗಲು ಅಂತ ಕರಿತೀವಲ್ಲ, ಇಲ್ಲಿ ಸೂರ್ಯನ ಫ್ಯಾಮಿಲಿ ಈ ಕಡೆ ಎಲ್ಲ ಇರ್ತಕ್ಕಂಥದ್ದು. ಇಲ್ಲಿ ರಥದ ಏನಪ್ಪ ಅಂದ್ರೆ ಕುದುರೆಗಳು. ಇಲ್ಲಿ ಸೂರ್ಯನ ಫ್ಯಾಮಿಲಿ ಚಿತ್ರ ಇದು. ನಾನು ಅವಾಗ ಹೇಳಿದ ಇದನ್ನು ಯಾರು ಕಟ್ಸ್ಕೊಂಬಪ್ಪ ಅಂದ್ರೆ ವಿಕ್ರಮಾದಿತ್ಯನ ಹೆಂಡತಿ ಕಟ್ಸ್ಕೊಂಡಿದ್ದಾನೆ. ವಿಕ್ರಮಾದಿತ್ಯನ 2ನೇ ವಿಕ್ರಮಾದಿತ್ಯನ ಹೆಂಡತಿ ಲೋಕ ಮಹಾದೇವಿ ಕಟ್ಸಿದ್ದರು ಗುಡಿ. ಅವಾಗ ಸೂರ್ಯದೇವನನ್ನು ಜಾಸ್ತಿ ಆರಾಧನೆ ಮಾಡ್ತಿದ್ರು. ಹಿಂಗಾಗಿ ಗುಡಿಯ ಫಸ್ಟ್ ಬೇಸ್ಮೆಂಟ್ ಏನಪ್ಪ ಅಂತಂದ್ರೆ ಸೂರ್ಯದೇವಿಗೆ ಸಮರ್ಪಣೆ ಮಾಡ್ಯಾರ. ಈ ಪೂರ್ತಿ ಚಿತ್ರ ಎದ್ರದಪ್ಪ ಅಂತಂದ್ರೆ ಸೂರ್ಯನ ಫ್ಯಾಮಿಲಿ, ಎಂಟೈರ್ ಸೂರ್ಯನ ಫ್ಯಾಮಿಲಿ ಇದ್ರಾಗ.